ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಇವರೇನು ರಿಟರ್ಜಿ ಸಲ್ಲಿಸಿದ್ರು, ಆ ರಿಟರ್ಜಿ ವಜಾಗೊಂಡಿದೆ. ಈ 17A ಅಪ್ರೂವಲ್, ಈ ನಾವೇನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ನಾವೇನು ಅಪ್ರೂವಲನ್ನು ಕೇಳಿದ್ವಿ, ಈ ಅಪ್ರೂವಲ್ಲು ನ್ಯಾಯಬದ್ಧವಾಗಿದೆ ಹಾಗೂ ಗೌರವಾನ್ವಿತ ರಾಜ್ಯಪಾಲರು ನೀಡಿರುವಂಥ ಒಂದು ಆದೇಶಕ್ಕೆ ಅನುಮೋದನೆ ಏನು ನೀಡಿದರು ಅದು ನ್ಯಾಯಬದ್ಧವಾಗಿದೆ. ಹಾಗಾಗಿ ಅದನ್ನು ತಡೆ ಹಿಡಿಯೋ ಪ್ರಶ್ನೆ ಇಲ್ಲ. ಈ ಒಂದು ಕೇಸ್ನಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಏನಿದೆ, ಕೆಲವೊಂದಷ್ಟು ಅಂಶಗಳು, ಅವು ಯಾವುದೇ ಕಾರಣಕ್ಕೂ ತನಿಖೆ ಆಗೇ ತೀರಬೇಕು ಅನ್ನೋದು ಗೌರವಾನ್ವಿತ ನ್ಯಾಯಾಧೀಶರ ಒಂದು ಅಭಿಪ್ರಾಯ ಆಗಿರ್ತದೆ. ನ್ಯಾಯಬದ್ಧವೋ ಅಲ್ಲವೋ ಅನ್ನೋದಷ್ಟೇ ಈ ಒಂದು ರಿಟರ್ಜಿಯ ಒಂದು ಮುಖ್ಯವಾದ ಒಂದು ಪ್ರಶ್ನೆ. ನೋಡಿ, ಈಗ ತನಿಖೆ ಆಗಬೇಕು ಅನ್ನೋದು ಈಗ ಗೌರವಾನ್ವಿತ ನ್ಯಾಯಾಧೀಶರ ಆದೇಶದಿಂದ ಆ ಒಂದು ಅಂಶ ಬೆಳಕಿಗೆ ಬಂದಿದೆ. ತನಿಖೆ ಆಗಬೇಕು, ಇಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಏನಿದೆ, ಯಾವ್ಯಾವ ರೀತಿ ಈ ಒಂದು ಅಪರಾಧ ಪ್ರಕರಣ ನಡೆದಿದೆ ಅನ್ನುವ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಲೇಬೇಕು ಅನ್ನೋದು ಗೌರವಾನ್ವಿತ ನ್ಯಾಯಾಧೀಶರ ಒಂದು ಅಭಿಪ್ರಾಯ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ. ನಮ್ಮ ಖಾಸಗಿ ಫಿರ್ಯಾದಿನ ಮೇಲೆ ಅವರು ಯಾವುದೇ ಅಡೆತಡೆ ಇಲ್ಲದೆ ವಿಚಾರಣೆಯನ್ನು ನಡೆಸ್ಬೋದು. ನೋಡಿ ಸರ್, ಈಗ ರಾಜಕೀಯವಾಗಿ ನಾನು ಇಲ್ಲ ಸುಪ್ರೀಂ ಕೋರ್ಟ್ಗಲ್ಲ, ಅವ್ರು ಇಲ್ಲಿಯೇ ದ್ವಿಸದಸ್ಯ ಪೀಠದ ಮುಂದೆ ಅವರು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಕಾನೂನಿನಲ್ಲಿ ಆ ಅವಕಾಶ ಖಂಡಿತ ಇದೆ. ಈಗ ಸಿದ್ದರಾಮಯ್ಯನವರ ಪರ ವಕೀಲರು ಅಲ್ಲ, ಇಂತಿಷ್ಟು ಟೈಮು ಅಂತ ಇರ್ತದೆ, ಆ ಸಮಯದ ಒಳಗಡೆ ಅವರು ರಿಟ್ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗ್ತದೆ. ಖಂಡಿತ ನೋಡಿ, ಅದೇ ನಮ್ಮ ವಾದವನ್ನ ಮಾನ್ಯ ನ್ಯಾಯಪೀಠ ಎತ್ತಿಡ್ದಿರುವಂಥದ್ದು. ನೋಡಿ, ಇದು ಯಾರದೋ ಮನೆಯಲ್ಲಿ ಯಾರೋ ಎಲ್ಲೋ ನಡೆದಿರ್ತಕ್ಕಂಥ ಒಂದು ಅಪರಾಧ ಪ್ರಕರಣ ಅಲ್ಲ. ಇದು ಇವರ ಒಂದು ವಂಶಾವಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಪರಾಧ. ನಾವು ಎಲ್ಲೂ ಕೂಡ ಇವರದ್ದೇ ಕೈವಾಡ ಇದೆ ಅನ್ನೋದಲ್ಲ ನಮ್ಮ ವಾದ. ಇರ್ಬೋದು, ಮೇಲ್ನೋಟಕ್ಕೆ ಕಂಡು ಬರ್ತಿದೆ, ತನಿಖೆ ಆಗಬೇಕು ಅಂತ ಅಷ್ಟೇ ನಾವು ಕೇಳಿದ್ವಿ. ಅಷ್ಟೇ ನಮ್ಮ ಒಂದು ವಾದ, ತನಿಖೆ ಆಗಬೇಕು ಅಂತ ಅಷ್ಟೇ ನಮ್ಮ ವಾದ. ಅಲ್ಲ, ಈಗ ನೋಡಿ, ವಕೀಲರಿಗೆ ನಮಗೆ ಯಶಸ್ಸು ಅಂದರೆ ನಮ್ಮ ವಾದವನ್ನು ಮಾನ್ಯ ನ್ಯಾಯಪೀಠ ಎತ್ತಿಡ್ತಿದೆ. ಅದೊಂದು ನಿಮ್ಮ ಮುಂದಿನ ಕಾನೂನು ಸಿದ್ಧತೆ ಈಗ ನಾವೇನು ಸಿದ್ಧತೆ ಮಾಡ್ಕೊಂಡಿದ್ವಿ ಅದೇ ರೀತಿ ಸಿದ್ಧತೆ ಇರ್ತದೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.